ಹಾಯ್ ಫ್ರೆಂಡ್ಸ್, ಸಂಡೇ ಆಗಿರುತ್ತೆ. ಇವತ್ತು ನಾವು ರೋಡ್ ಟ್ರಿಪ್ ಒಂದು ಬರೋಣ ಅಂತ ನನ್ನ ಹಸ್ಬೆಂಡ್ ಫ್ರೆಂಡ್ ಮನೆಗೆ ಬಂದ್ವಿ. ಇದು ಚನ್ನಪಟ್ಟಣ ಆಗಿರುತ್ತೆ. ಸಿ ಪಿ ಯೋಗೇಶ್ವರ್ ಮನೆ ಇದೆಯಲ್ಲ, ಅಲ್ಲೇ ನಿಯರ್ ಬೈ ಇರೋದು. ಬನ್ನಿ, ಇವಾಗ ನನಗೆ ಜೋಳ ಬೆಳೆದಿರೋದು ನಾನು ತೋರಿಸ್ಲೇಬೇಕು ಇವತ್ತು ಅಂದ್ಕೊಂಡು ಬಂದೆ. ಇಲ್ಲಿ ಬನ್ನಿ ನೋಡಿ ಯಾವ ಥರ ಜೋಳ ಬೆಳೆದಿದೆ ಅಂತ. ಖುಷಿ ಆಯಿತು, ತಿನ್ನೋಕ್ಕೂ ಫ್ರೆಶ್ ಇರುತ್ತೆ. ಕಾರ್ನ್ ಸಿಗುತ್ತಲ್ಲ ಬ್ಯಾಂಗ್ಳೂರು, ಸೇಮ್ ಅದೇ ನೋಡಿ. ಯಾವ ಥರ ಹೂ ಬಿಟ್ಟು ಈ ಥರ ಕಾರ್ನ್ ಆಗಿದೆ, ನೋಡೋಕ್ಕೆ ಸಿಗಲ್ಲ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿದೆ, ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಫ್ರೆಶ್ ಆಗಿದೆ ಕಾರ್ನ್ ಅಂತ. ನೋಡಿ, ನೇಚರ್ ಜೊತೆ ಬೆರೆಯೋಕ್ಕೆ ಎಷ್ಟು ಖುಷಿಯಾಗುತ್ತೆ. ದೇವರು ನಮಗೆ ಅಂತ ಸೃಷ್ಟಿ ಮಾಡಿದಾರಲ್ಲ. ಸೊ ನಾವು ಎಲ್ಲರೂ ಒಂದು ಕಡೆ ಹೋಗಿ ಈ ಥರ ಗ್ರೀನಲ್ಲಿ ಎಂಜಾಯ್ ಮಾಡಿ ಈ ಸುತ್ತಲೂ ಹಸಿರು ನೋಡ್ತಾ ಇರಬೇಕಾದ್ರೆ ತುಂಬ ಖುಷಿಯಾಗುತ್ತೆ. ಅಲ್ಲಂತೂ ಗಾಳಿ, ಈ ಬೆಳಕು ಈ ಥರ ಇರೋದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಂತೂ ನನಗಂತೂ ತುಂಬ ಇಷ್ಟ ಆಗುತ್ತೆ. ಯಾರ್ಯಾರು ತುಂಬ ನೇಚರ್ನ ಇಷ್ಟಪಡ್ತೀರಾ, ಈ ಥರ ಎಲ್ಲ ಬಂದು ಎಂಜಾಯ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಹೇಗೆ ನನ್ನ ಮಗ ಮಣ್ಣಲ್ಲಿ ಆಡ್ತಾ ಇದ್ದಾನೆ ಅಂತ. ನಾವು ಯೂಶ್ವಲಿ ಬರ್ತಾ ಇರ್ತೀವಿ ರೋಡ್ ಟ್ರಿಪ್ಪು, ಸೊ ಅವನಿಗೊಂದು ರಿಫ್ರೆಶ್ಮೆಂಟ್ ಆಗಲಿ ಅಂತ ಬಂದ್ವಿ. ಇದು ಬ್ಯಾಂಗ್ಳೂರಿಂದ 1 ಅವರೇ ಅಷ್ಟೇ ಇರೋದು. ಅವನಿಗೆ ಮಣ್ಣಲ್ಲಿ ಆಡೋದು ಅಂದರೆ ತುಂಬ, ನೇಚರ್ ಜೊತೆ ಇರೋದು ಅಂದರೆ ತುಂಬ ಇಷ್ಟ. ಸೊ ನಾವು ಹಾಗೆ ಇವತ್ತು ಬಂದ್ವಿ. ನೋಡ್ತಾ ಇದ್ರಲ್ಲ ಯಾವ ಥರ ಎಷ್ಟು ಚೆನ್ನಾಗಿದೆ ಅಂತ. ವೆದರ್ ಮಾತ್ರ ತುಂಬ ಕೂಲಾಗಿದೆ. ನಿಮ್ಗೆ ಗೊತ್ತಲ್ಲ ಬ್ಯಾಂಗ್ಳೂರ್ ವೆದರ್ ಈಗ ಯಾವ ಥರ ಇದೆ ಅಂತ. ಸೇಮ್ ವೆದರ್ ಇಲ್ಲೂ ಕೂಡ ಇಲ್ಲೂ ಇದೆ. ಸೊ ಮುಂದೆ ಬನ್ನಿ, ಇನ್ನೂ ಏನೇನು ಬೆಳೆದಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ನನ್ನ ಪ್ರಕಾರ ಕ್ಯೂಟಾಗಿರೋ ಪ್ರಾಣಿಲಿ ಸಣ್ಣ ಮೇಕೆ ಮರಿನೂ ಒಂದು ಅನಿಸುತ್ತೆ. ನೋಡಿ ಎಷ್ಟು ಕ್ಯೂಟಾಗಿದೆ ಅಂದರೆ ನಾನು ಇದನ್ನಂತೂ ಹಿಡ್ಕೊಂಡು ಮುದ್ದಾಡಿದ್ದೀನಿ. ಸೊ ಇಲ್ಲಿ ದೊಡ್ಡದು ಇದೆ, ಅದ್ರ ಜೊತೆ ಸುಮಾರಿದೆ ನೋಡಿ. ಹಳ್ಳಿ ಲೈಫಲ್ಲಿ ಏನೇನು ನೋಡೋಕ್ಕೆ ಸಿಗುತ್ತೆ, ನಮ್ಮ ಸಿಟೀಲಿ ಯಾವ ಥರ ಇರುತ್ತೆ ನೋಡಿ. ನೀವೇ ನೋಡ್ತಾ ಇದ್ದೀರಲ್ಲ ಯಾವ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಇಲ್ಲಿ ತುಂಬ ಮೇಕೆ ಮರಿಗಳೆಲ್ಲ ಇತ್ತು. ಇದ್ರ ಜೊತೆ ನಾನು ಅದು ಎಲ್ಲ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವನಂತೂ ತುಂಬ ಹೆದರ್ಕೊಳ್ತಾನೆ. ಸ್ವಲ್ಪ ಇನ್ನೂ ಅಭ್ಯಾಸ ಆಗಬೇಕು ಪ್ರಾಣಿಗಳ ಜೊತೆ ನೋಡೋದೆ. ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿದೆ ಅಲ್ಲ ನೋಡೋಕ್ಕೆ. ನನಗಂತೂ ತುಂಬ ಖುಷಿ ಆಯಿತು ಇದು ನೋಡ್ತಾ ಇದ್ರೆ. ಮುದ್ದಾಡೋಣ ಅಂತ. ನೆಕ್ಸ್ಟ್ ನೋಡಿ, ಇಲ್ಲಿ ಹಸು ಕರು ಹಾಕಿತ್ತು. ನಾವು ಬಂದು 20 ಮಿನಿಟ್ಸಲ್ಲೇ ನಾವು ಈ ಭೂಮಿಗೆ ಅದನ್ನು ವೆಲ್ಕಮ್ ಮಾಡಿದ್ವಿ. ಎಷ್ಟು ಕ್ಯೂಟಾಗಿದೆ ನೋಡಿ. 20 ಮಿನಿಟ್ಸ್ ಆಗಿತ್ತಷ್ಟೇ ನಾವು ಬರೋ ಮುಂಚೆ ಇದು ಕರು ಹಾಕಿದ್ದು ಹಸು. ನನಗಂತೂ ಫಸ್ಟ್ ಟೈಮ್ ನೋಡಿದ್ದು. ಆವಾಗ ತಾನೇ ಹುಟ್ಟಿರೋ ಕರು. ಎಷ್ಟು ಕ್ಯೂಟಾಗಿದೆ ನೋಡಿ ಅದು. ನನಗಂತೂ ತುಂಬ ಖುಷಿ ಆಯಿತು. ಇಂಥದ್ದೆಲ್ಲ ಸಿಗೋದಿಲ್ಲ. ನೈಟ್ ಆಯಿತು. ಇಲ್ಲಿ ಕನಕಾಂಬ್ರ ಹೂವು ತುಂಬ ಬೆಳೆದಿದ್ರು. ಅದು ತುಂಬ ಚೆನ್ನಾಗಿತ್ತು. ಅಲ್ಲಿ ಮಳೆ ಅಷ್ಟೊತ್ತಿಗೆ ಆಫ್ಟರ್ನೂನಿಂದ ಸ್ಟಾರ್ಟ್ ಆಯಿತು. ಆದರೂ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ನಾನು ಹಾಕ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ. ಮಾರ್ನಿಂಗ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಇಲ್ಲಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಆದರೂ ಮಳೆ ಬರ್ತಾಯಿತ್ತು. ಅದರಲ್ಲೂ ವಿಡಿಯೋ ಮಾಡಿಕೊಂಡೆ ನೋಡಲಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ನೇಚರಲ್ಲಿ ಕನಕಾಂಬರ ಹೂವು ಯಾವ ಥರ ಬೆಳೆದಿದೆ ನೋಡಿ. ಗೊಂಬೆ ನನಗೆ ಬಂದಮೇಲೆ ಗೊಂಬೆ ಬಗ್ಗೆ ಹೇಳದೇ ಇರೋಕ್ಕಾಗಲ್ಲ. ನನಗೆ ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಕ್ಕಾಗಲಿಲ್ಲ, ಲೇಟ್ ಆಗೋಯ್ತು. ಶಾಪ್ ಕ್ಲೋಸ್ ಆಗೋಕ್ಕೋಯ್ತು. ಸೊ ಏನೇನು ತೊಗೊಂಡೆ ಅಂತ ಸುಮ್ಮನೆ ಒಂದು ಫೋಟೋ ಹಾಕಿದ್ದೀನಿ. ನಿಮಗೆ ತುಂಬ ಇಷ್ಟ ಆಯಿತು. ಸಣ್ಣದು ಬೀಸೋ ಮನೆ ಎಷ್ಟು ಚೆನ್ನಾಗಿತ್ತಲ್ಲ ನೋಡೋಕ್ಕೆ. ಅದಕ್ಕೆ ಸ್ವಲ್ಪ ಆಟ ಆಡೋಕ್ಕೆ ಇಷ್ಟು ಮಾತ್ರ ತೊಗೊಂಡ್ವಿ ಅಷ್ಟೇ. ಇನ್ನು ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಕ್ಕಾಗಲಿಲ್ಲ. ಆಲ್ಮೋಸ್ಟ್ ನೈಟ್ 8:39 ಆಯಿತಾ ಬಂತು. ನಾವು ಮಳೆನೂ ಬರ್ತಾಯಿತ್ತು. ಮತ್ತು ರಿಟರ್ನ್ ಬ್ಯಾಂಗ್ಳೂರಿಗೆ ಹೊರಟ್ವಿ. ಸೊ ನಾನು ಅನ್ಕೊಡ್ತೀನಿ ನನ್ನದು ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಪ್ಲೀಸ್ ಇಷ್ಟ ಆದರೆ ಪ್ಲೀಸ್ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಖಂಡಿತ ಮರಿಬೇಡಿ. ಮುಂದೆ ಇದೇ ಥರ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಜೊತೆ ಮತ್ತು ಈ ಥರ ನೇಚರ್ ಜೊತೆ ಎಲ್ಲ ವಿಡಿಯೋ ಎಲ್ಲ ಇನ್ನೂ ಮುಂದಕ್ಕೆ ಶೇರ್ ಮಾಡ್ತೀನಿ. ನಿಮಗೂ ಇದು ಇಷ್ಟ ಆಗುತ್ತೆ ಅನಿಸುತ್ತೆ. ನಿಮಗೆ ಇನ್ನೂ ಏನಾದ್ರು
ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.